ಈಗ ನೀವು ಕಾರ್ತಿಕ್ ಗೌಡ ಆ ವಿಚಾರ ಇಟ್ಕೊಂಡು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅವರು ಅಂತೆಲ್ಲ ಕೇಳ್ತಾ ಇದ್ರು. SIT ಮೇಲೂ ನಂಬಿಕೆ ಇಲ್ಲ ನಿಮಗೆ. ಈಗ ನೀವು ಪ್ರಜ್ವಲ್ ಕರ್ಸೋದಕ್ಕೆ ಏನ್ ಸಮಸ್ಯೆ ಆಗಿದೆ? ಇಷ್ಟೆಲ್ಲ ಕರೆದ್ರು ಕೂಡ ಬರ್ತಾ ಇಲ್ಲ ಸರ್. ಪ್ರಜ್ವಲ್ ರೇವಣ್ಣರ ಆಕ್ಚುಲಿ ಪ್ರಾಮಾಣಿಕ ಹೇಳ್ತೀವಿ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ನಮ್ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಬರ್ಲಿ, ಕರೀಲಿ ಕಣ್ರಿ, ಕರೀಲಿ, ಶಿಕ್ಷೆ ಮಾಡ್ಲಿ, ಏನೇನ್ ಕ್ರಮ ಏನು ನಮ್ಮ CID ಇದೆ, CID ಮೂಲಕ ನಾವು ಇದಕ್ಕೆ ಎಂತದ್ದು ನಮ್ಮ CBIಗೆ ಮನವಿ ಮಾಡ್ಕೊಳ್ಬೇಕು. ಅವರು ಅದ್ರ ಮೂಲಕ ಏನೇನೋ ರಾಜತಾಂತ್ರಿಕ ಮತ್ತೊಂದು ಕ್ರಮ ಇದೆ, ಮತ್ತೊಂದು ಇದೆ ಸರ್. ಕಾನೂನು ಅಂತ ಕ್ರಮ ಎಲ್ಲ ಕೈಗೊಂಡು ತರ್ತಕ್ಕಂಥ ಕೆಲಸ ಮಾಡ್ಲಿ ಸರ್. ಸರ್ಕಾರ ಎರಡು ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರನ ಮಾಡಬೇಕು, ಕೇಂದ್ರ ಸರ್ಕಾರನ ಮಾಡ್ಬೇಕು. ಅದ್ರ ಬಗ್ಗೆ ಪ್ರಜ್ವಲ್ ಎಲ್ಲಿದ್ದಾರಂತೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಸರ್. ಆಯ್ತು, ನಿಮ್ಮನ್ನ ನಂಬೋಣ ಸರ್. ಆದ್ರೆ ಪ್ರಜ್ವಲ್ ಅವರಿಗೆ ಒಂದು ನೋಟಿಸ್ ಜಾರಿ ಆಗುತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವಾಗ ವಕೀಲರ ಮೂಲಕ ಅಟೆಂಡ್ ಆಗ್ತಾರೆ. ಅಂದ್ರೆ ಅವ್ರು ಎಲ್ಲಿದ್ದಾರಂತೆ ಗೊತ್ತಿಲ್ಲದೆ ಅಟೆಂಡ್ ಆದ ಅವರು. ವಕೀಲರನ್ನ ಎನ್ಕ್ವೈರಿ ಮಾಡಿ ಬಿಡಿ ಅಣ್ಣ, ವಕೀಲರು ಮಾಡಿ ಬಿಡಿ ಎನ್ಕ್ವೈರಿ. ವಕೀಲರು ಗೊತ್ತಿರ್ತಾಲ್ವಾ? ವಕೀಲರಲ್ಲ, ವಕೀಲರು ಯಾರು ಅವ್ರು ಪ್ರಜ್ವಲ್ ವಕೀಲರು ಗೊತ್ತಿರ್ಬೇಕೇನೋ. ಪ್ರಜ್ವಲ್ ರೇವಣ್ಣ ಯಾರು MP ಸರ್? ನಮ್ಮ MP ಆಗಿರ್ಬೋದು, ನಮ್ಗೆ ಗೊತ್ತಿರ ಇರೋಲ್ಲ ಸರ್. ಅವನು ಲಾಯರ್ ಆದ್ರೆ ಲಾಯರ್ ಕೇಳಿ ಗೊತ್ತಾಗ್ತಾರ SIT ಅವರು. ವಕೀಲರು ಪೇಪರ್ನವರು ಯಾರನ್ನ ಬೇಕಾದ್ರೂ ಭೇಟಿ ಮಾಡಬಹುದು ಸರ್. ಅದಕ್ಕೇನು ಇದಿಲ್ಲ. ಪೇಪರ್ನವರು ಅಷ್ಟೇ, ವಕೀಲರು ಅಷ್ಟೇ. ಆದ್ರೆ ಅದು ಪಕ್ಷ ಬರಲ್ಲ ಅಥವಾ ಬೇರೆ ಏನು ಬರಲ್ಲ. ಸರ್ ಇವತ್ತು ಮನವಿ ಮಾಡ್ತೀವಿ ಸರ್. ಸರ್ ಸರ್ ಕಾನೂನು ಇದೆ, ಹೋಗಿದ್ದಾರೆ ಕೆಳಗಡೆನ ಕೋರ್ಟಲ್ಲಿ, ಹೈಕೋರ್ಟ್ ಮತ್ತೊಂದು ಕೋರ್ಟಲ್ಲಿ ಸರ್. ಕೋರ್ಟ್ ಬಗ್ಗೆ ನಂಬಿಕೆ ಇದೆ ಸರ್. ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಇದರಲ್ಲಿ ಪಾತ್ರ ಇಲ್ಲ ಅಂತ ಬಲವಾದ ನಂಬಿಕೆ ನಮ್ಮ ನಾಯಕರ ಬಗ್ಗೆ ಇದೆ ಸರ್. ಅದ್ರ ಜೊತೆಗೆ ಕೋರ್ಟ್ ಬಗ್ಗೆ ವಿಶ್ವಾಸ ಇದೆ ಸರ್. ಕೋರ್ಟ್ ಏನು ಮಾಡುತ್ತೆ ಅದಕ್ಕೆ ನಾವು ಬದ್ರಿದೀವಿ ಸರ್ ಯಾವತ್ತು. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ, ಈಗ ಮಾಡಿರ್ತಕ್ಕಂಥದ್ದೇ ದ್ವೇಷದ ರಾಜಕಾರಣ ಬೇಕು ಅಂತಲೇ ಶಿಕ್ಷತಕ್ಕಂಥ ಕೆಲಸ ಮಾಡಿದ್ರಂತ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.